ಈಗ ನೋಡಿ, ನಾವು ಕುಟುಂಬದಲ್ಲಿ ಚೆನ್ನಾಗಿರ್ತೀವಿ, ಆಗ ಒಬ್ಬ ವ್ಯಕ್ತಿ ಬರ್ತಾರೆ, ನಮ್ಮ ಸ್ನೇಹಿತರು ಅಥವಾ ಪರಿಚಯದವ್ರು ಯಾರೋ ಬರ್ತಾರೆ, ಬಂದು ಹೇಳ್ತಾರೆ, ನೀನು ಈಗ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೀರಲ್ಲ, ಈಗ ಒಂದು ಒಳ್ಳೆ ಬೈಕ್ ತಗೊಂಡಿದ್ದೀರಲ್ಲ, ಒಂದು ಒಳ್ಳೆ ಕಾರ್ ತೆಗೆದುಕೊಂಡಿದ್ದೀರಲ್ಲ, ನೀವು ಯಾಕೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬಾರ್ದು? ಏನು ಹೇಳ್ತಾರೆ? ಯಾಕೆ ನೀವು ಒಂದು ಇನ್ಶೂರೆನ್ಸ್ ಮಾಡಿಸ್ಬಾರ್ದು? ಅಪಘಾತ ಏನಾರು ಆಯಿತು ಅಂತಂದರೆ ನಿಮಗೆ, ನಿಮ್ಮ ಕುಟುಂಬಕ್ಕೆ ಇಷ್ಟು ಲಕ್ಷ ಬರ್ತದಲ್ವಾ? ಅವಾಗ ನಾವೇನು ಮಾಡ್ತೀವಿ? ಕೇಳಿದ್ಮೇಲೆ ನಮ್ಗೆ ಹಿಂದ್ಗಡೆ ಪ್ಲಾನ್ ಇರೋಕ್ಕಿಲ್ಲ ಮಾಡಿಸ್ಬೇಕನ್ನೋದು. ಕೇಳಿದ್ಮೇಲೆ ಹೌದಲ್ವಾ, ಒಳ್ಳೇದಾಯ್ತದಲ್ಲ, ಯಾಕಂದ್ರೆ ನಮ್ಮ ಬೈಕ್ ಐತೆ, ಕಾರ್ ಐತೆ, ಹೋಗ್ಬೇಕಾದ್ರೆ ಏನಾರು ಅಪಘಾತ ಆಯಿತು ಅಂದರೆ ಇನ್ಶೂರೆನ್ಸ್ ಕ್ಲಿಯರ್ ಮಾಡ್ಕೋಬೋದಲ್ಲ, ಆಗ ನಾವು ಇನ್ಶೂರೆನ್ಸ್ ಮಾಡ್ಸೋಕೆ ಹೋಗ್ತೀವಿ ಕೇಳಿದಾಗ. ಅಲ್ಲೆಲ್ಲ ಇನ್ನು ಕೆಲವು ಜನ ಬರ್ತಾರೆ, ಅವ್ರೆಂತಾರೆ, ನೀವು ಲೈಫ್ ಇನ್ಶೂರೆನ್ಸ್ ಯಾಕೆ ಮಾಡಬಾರ್ದು? ಏನಾರ ಒಂದು ತೊಂದರೆ ಆಯಿತು ಅಂದರೆ ನಿಮ್ಮ ಕುಟುಂಬದವ್ರಿಗೆ ಇಷ್ಟು ಅಮೌಂಟ್ ಬರ್ತದೆ. ಅವಾಗ ಯೋಚನೆ ಮಾಡ್ತೀವಿ, ಹೌದಲ್ಲ, ಹೆಂಗ ಸಂಪಾದನೆ ಆಯ್ತೈತಲ್ವಾ, ಒಂದು ಇನ್ಶೂರೆನ್ಸ್ ಮಾಡಿಸಿದ್ರೆ ಚೆನ್ನಾಗಿರ್ತದಲ್ವಾ ಅಂತ ಯೋಚನೆ ಮಾಡ್ತೀವಿ. ಇನ್ನು ಕೆಲವು ಜನ ಬರ್ತಾರೆ, ಒಂದು ಏನಂತ ಕುಟುಂಬವಾಗಿ ನೀವು ಏನು ಮಾಡ್ಬೋದು, ಒಂದು ಆರೋಗ್ಯವಾದ ಇನ್ಶೂರೆನ್ಸ್ ಮಾಡಿಸ್ಬೋದಲ್ಲ, ನಿಮ್ಗೆ ಏನಾರು ರೋಗ ಬಂತು ಅಂದರೆ, ಆಪರೇಷನ್ ಆಗಬೇಕು ಅಂತಂದರೆ ಯಾವ್ದು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರಲ್ಲ, 15 ಲಕ್ಷ, 20 ಲಕ್ಷ, 40 ಲಕ್ಷ, 50 ಲಕ್ಷ ಗಂಟ, 1 ಕೋಟಿ ಗಂಟನ ಆಸ್ಪತ್ರೆ ಖರ್ಚುಗಳನ್ನ ಇದು ಮಾಡ್ಬೋದು. ಈಗಲಿಂದ ನೀವು 1,000 ಕಟ್ಟಿದ್ರೆ ಸಾಕು, 2,000 ಕಟ್ಟಿದ್ರೆ ಸಾಕು, ಕುಟುಂಬವಾಗಿ ಒಂದು 5,000 ಕಟ್ಟಿದ್ರೆ ಸಾಕು. ಅವಾಗ ನಾವು ಹೇಳ್ತೀವಿ, ಹೌದಲ್ಲ, ಇವಾಗ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ನಾಳೆ ಯಾವ ರೋಗ ಬರ್ತದೋ ಗೊತ್ತಿಲ್ಲ, ಯಾವುದಾದ್ರೂ ತೊಂದರೆ ಬರ್ತದೆ ಗೊತ್ತಿಲ್ಲ, ಒಂದು ವೇಳೆ ಆಸ್ಪತ್ರೆ ತೋರಿಸೋಂಥ ಪರಿಸ್ಥಿತಿ ಬಂದರೆ ಆಗ ಲಕ್ಷಗಟ್ಟಲೆ ಹೇಳ್ತರಬೇಕು, ಹೇಳ್ತಾರಕ್ಕಾಯ್ತದೆ ಕುಟುಂಬದಲ್ಲಿ ತೋರ್ಸೋಕ್ಕೆ. ಈಗಲಿಂದನೇ ಸಣ್ಣದಾಗಿ ಒಂದು ಇನ್ಶೂರೆನ್ಸ್ ಕಟ್ಸ್ಕೊಂಡು ಹೋದರೆ ಏನಂತೆ, ಆರೋಗ್ಯ ಸಂಬಂಧವಾಗಿ ಇನ್ಶೂರೆನ್ಸ್ ಮಾಡಿಸೋದಾಯ್ತು ಅಂತಂದರೆ ನಮ್ಗೆ ಏನಾರ ಆ ಟೈಮಲ್ಲಿ ಬೇಕಾಗ್ಬೋದು ಅಂತ ಹೇಳಿದ್ದೆ. ನಾವೇನು ಮಾಡ್ತೀವಿ, ಆ ವ್ಯಕ್ತಿ ಹೇಳುವಾಗ ನಾವು ಈ ಯೋಚನೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಮ್ಗೆ ಆಲೋಚನೆ ಇರಲ್ಲ. ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ಕುಟುಂಬವಾಗಿದ್ದಿ, ನೀನು ದಾಂಪತ್ಯವಾಗಿದ್ದಿ, ನೀನು ಸುರಕ್ಷತೆಗಿದೆಲ್ಲ ಮಾಡ್ಕೊಂತ ಕೇಳುವಾಗ, ಆ ವ್ಯಕ್ತಿ ಹೇಳುವಾಗ ಅವಾಗ ಬೇಕು ಅನ್ನಿಸ್ತದೆ, ಅವಾಗ ಮಾಡಿಸ್ಬೇಕು ಅನ್ನಿಸ್ತದೆ. ಅದೇ ರೀತಿಯಾಗಿ ಸೇವಕರು ನಿಂತ್ಕೊಂಡಿದ್ದೀನಿ, ಯಾರಿಗೆ ರಕ್ಷಣೆ ಬೇಕು ಬನ್ನಿ ಪಾಪ ಬಿಟ್ಟು ಅಂತ ಕರೆಯುವಾಗ, ಪಾಪ ಬಿಟ್ಟು ಮನೆ ತಿರುಗಿ ಬರೋ ರಕ್ಷಣೆ ಹೊಂದ್ಕೋತಾನೆ. ಅಭಿಷೇಕ ಯಾರಿಗೆ ಬೇಕು, ಬಿಡುಗಡೆ ಯಾರಿಗೆ ಬೇಕು, ಆರೋಗ್ಯ ಯಾರಿಗೆ ಬೇಕು, ಬನ್ನಿ ಕರ್ತನ ಬಿಡುಗಡೆ ಕೊಡ್ತಾನೆ ಅಂದಾಗ ಎಲ್ಲರೂ ಬಂದು ಹೋಗಿ ನಿಂತ್ಕೋತೀವಿ. ಯಾಕಂದ್ರೆ ಅವಾಗ ಕೇಳಿರ್ತೀವಲ್ಲ, ಹೌದಲ್ವಾ, ನನಗೆ ಆರೋಗ್ಯ ಬೇಕು, ಹೌದಲ್ವ, ದೇವ್ರು ನನ್ನ ಅಭಿಷೇಕ ಮಾಡಬೇಕು. ಅಲ್ಲೆಲ್ಲೂಯ್ಯ, ಕೇಳ್ದಾಗ ಓಡಾಗಿ ನಿಂತ್ಕೊಳ್ಳೋದಲ್ಲ, ಅದಕ್ಕಿಂತ ಮುಂಚಿತವಾಗಿ ನೀನು ಹುಡುಕಬೇಕಾದನ್ನ ಮನಸ್ಸಾರೆ. ಅದಕ್ಕಿಂತ ಮುಂಚೆ ನೀನು ಹುಡುಕುವಾಗ ಈಗ ಇಂಥ ಸಮಯಗಳು ದೇವರು ಕೊಡ್ತಾನೆ. ಆಗ ದೇವರು ಕರೆಯುವಾಗ ಹೋಗಿ ನೀನು ನಿಂತುಕೊಂಡು ಕೇಳುವಾಗ ಕರ್ತ ನಿನ್ನ ಮೇಲೆ ತನ್ನ ಆತ್ಮನ ಸುರಿಸ್ತಾನೆ, ಕರ್ತ ನಿನ್ನ ಬಿಡುಗಡೆ ಕೊಡ್ತಾನೆ, ಕರ್ತ ನಿನ್ನ ನೊಗಗಳನ್ನ ಮುರಿತಾನೆ, ಕರ್ತನಾಗಿರೋ ಯೇಸು ಕ್ರಿಸ್ತ ನಿನ್ನ ಕಣ್ಣೀರುಗಳನ್ನ ಒರೆಸ್ತಾನೆ, ಕರ್ತ ನಿನ್ನ ಸಾಲ ಬಾಧೆಗಳು ಕತ್ತಲಿಂದ ಹೊರಗಡೆ ತೆಗೆದುಕೊಂಡು ಬರ್ತಾನೆ, ಕರ್ತ ನಿನ್ನ ರೋಗಗಳನ್ನ ತೆಗಿತಾನೆ. ಅಲ್ಲೆಲ್ಲೂಯ್ಯ, ಕರೆ ಕೊಡುವಾಗ ಹೇಳುವಾಗ, ಹೌದಲ್ವ, ಇದು ಮಾಡಿಸಿದ್ರೆ ಚೆನ್ನಾಗಿತ್ತಲ್ವಾ, ಇದು ನಮಗೆ ಬೇಕಲ್ವಾ ಅಂದ್ಬಿಟ್ಟಿದ್ದೇನೆ. ಹೇಳುವಾಗ ಕೇಳಿದ್ದೇನೆ, ಒಳ್ಳೆ ಪಾಸ್ಟರ್ ಪ್ರಸಂಗ ಮಾಡ್ತಿದ್ದಾರೆ, ಈ ಆಶೀರ್ವಾದ ನನಗೆ ಬೇಕು, ಈ ಬಿಡುಗಡೆ ನನಗೆ ಬೇಕು, ನನ್ನ ಕುಟುಂಬ ಸುರಕ್ಷಿತವಾಗಿರಬೇಕು, ದೇವರೇ ನನಗೂ ಹಂಗೆ ಮಾಡಪ್ಪ ಅಂತ ಕೇಳೋದಲ್ಲ. ಅದಕ್ಕಿಂತ ಮುಂಚಿತವಾಗಿ ನಾವು ಮನಸ್ಸಾರೆ ಅದನ್ನು ಹುಡುಕಬೇಕು. ಒಂದು ವೇಳೆ ಕೇಳಿದಾಗಲೂ ಕೂಡ ನೀನು ಬಾಯಿ ಉಪಚಾರವಾಗಲ್ಲ, ಆವತ್ತಿನ ದಿನಕ್ಕೆ ಹೊಂದ್ಕೊಳಕ್ಕಲ್ಲ, ಮನಸ್ಸಾರೆ ನೀನು ಹುಡುಕಬೇಕು. ಖಂಡಿತವಾಗಿ ನಿಶ್ಚಯವಾಗಿ ದೇವರು ಕೊಡ್ತಾನೆ ಅದನ್ನ. ಅಲ್ಲೆಲ್ಲೂಯ್ಯ, ಕೇಳುವಾಗ ಏನಾಗ್ತದೆ, ನನಗೂ ಬೇಕು. ಪಕ್ಕದವ್ರು ಏನೋ ಮಾತನಾಡ್ತಾ ಇರ್ತಾರೆ, ಕೇಳಿಸ್ಕೊಳ್ಳುವಾಗ ನಮಗೂ ಆಸೆ ಬರ್ತದೆ, ನಮಗೂ ಸಿಕ್ಕಿದ್ರೆ ಚೆನ್ನಾಗಿರ್ತದಲ್ಲ. ಆಸೆ ಪಟ್ರೆ ಸಾಲದು, ಮನಸಾರೆ ಹುಡುಕಬೇಕು ನೀನು. ಅಲ್ಲೆಲ್ಲೂಯ್ಯ, ಕೇಳಿದ್ದು ನೋಡಿದ್ದೆಲ್ಲ ಆಸೆ ಆಗ್ತದೆ, ಇಷ್ಟ ಆಗ್ತದೆ ನಮಗೆ, ಹಂಗಂತ ಹೇಳಿ ಎಲ್ಲನೂ ಹೊಂದ್ಕೊಳಕ್ಕಾಗಲ್ಲ, ಎಲ್ಲನೂ ನಮ್ಗೆ ಸಿಗ್ತದೆ ಅಂತ ಅಲ್ಲ. ನೀನು ಮನಸಾರೆ ಯಾವುದನ್ನು ಹುಡುಕ್ತೀಯೋ, ಮನಸ್ಸಿಟ್ಟು ಹುಡುಕ್ತೀಯೋ, ಮನಸ್ಸಿಟ್ಟು ದೇವ್ರದ್ದು ಕೇಳ್ತೀಯೋ, ಮನಸ್ಸಿಟ್ಟು ದೇವರನ್ನು ಹುಡುಕ್ತೀಯೋ, ಆಗಲೇ ಕಂಡುಕೊಳ್ಳೋಕ್ಕೆ ಸಾಧ್ಯ, ಆಗಲೇ ದೇವರು ನಿನಗೆ ಕೊಡೋದು, ಆಗಲೇ ನಿನಗೆ ಬಿಡುಗಡೆ ಕೊಡೋದು. ಅಲ್ಲೆಲ್ಲೂಯ್ಯ, ಅದಕ್ಕೆ ಸ್ವಾಮಿ ಹೇಳ್ತಿರೋದು, ಈ ಜನರು ಬಾಯಿ ಮಾತಿನಿಂದ ನನ್ನ ಸಮೀಪಿಸ್ತಿದ್ದಾರೆ, ಬಾಯಿ ತುಟಿಗಳಿಂದ ಮಾತ್ರ ನನ್ನ ಸನ್ಮಾನಿಸ್ತಿದ್ದಾನೆ. ನೀನು ಒಳ್ಳೆಯವನಪ್ಪ, ನೀನು ಉಪಕಾರ ಮಾಡಿದ್ಯಪ್ಪ, ಸ್ತೋತ್ರಪ್ಪ, ಆದರೆ ಮನಸ್ಸು ಮಾತ್ರ ಇಲ್ಲ. ಹಾಡಾಡುವಾಗ ಜೀವಿತ ಕಾಲವೆಲ್ಲ ಸ್ವಾಮಿ ನಿನಗಾಗಿ ನಾನು ಸಾಕ್ಷಿಯಾಗಿರ್ತೀನಿ. ಇರ್ತೀರಾ ನೀವು ಸಾಕ್ಷಿಯಾಗಿ? ಕೇಳ್ತೀವಿ ಹಾಡಾಡುವಾಗ, ದೇವರೇ ನಾನು ಬದುಕಿರೋ ಜೀವಮಾನ ಕಾಲವೆಲ್ಲ ನಿನ್ನನ್ನೇ ಸೇವಿಸ್ತಾ ಇದ್ದೀವ? ಬಾಯಿ ಉಪಚಾರವಾಗಿ. ಚರ್ಚೆ ಬಿಟ್ಟು ಹೋದ್ಮೇಲೆ ಹೆಂಗಿರ್ತೀವಿ ನಾವು? ಯೇಸುವನ್ನೇ ಮರ್ತು ಬಿಡ್ತೀವಿ, ಇಲ್ಲೇ ಕಟ್ಟಿಟ್ಬಿಟ್ಟು ಹೋಗಿರ್ತೀವಿ. ಕೆಲವರು ಇಲ್ಲೇ ಬೈಬಲ್ ಇಟ್ಟು ಹೋಗ್ಬಿಡ್ತಾರೆ. ಹಲ್ಲೆಲೂಯಾ, ನಿನ್ನ ಮನಸ್ಸು ಬಹಳ ಮುಖ್ಯ. ದೇವರ ಮನಸ್ಸು ನೋಡ್ತಾನೆ, ಹೊರಗಿಂತವರೆಗೆ ನೋಡಲ್ಲ. ಹಾಗಾದ್ರೆ ದೇವರ ಬಳಿಯಲ್ಲಿ ಹೊಂದ್ಕೊಳ್ಬೇಕಾದ್ರೆ ನೀನು ಮನಸ್ಸಾರೆ ದೇವರನ್ನು ಹುಡುಕಬೇಕು. ನಿನಗೆ ಅಭಿಷೇಕ ಬೇಕಾ, ಬಿಡುಗಡೆ ಬೇಕಾ, ನಿನ್ನ ಕುಟುಂಬ ಭಕ್ತಿಪರವಾಗಿ ಇರಬೇಕಾ, ನೀನು ರಕ್ಷಿಸಲ್ಪಡ್ಬೇಕಾ, ನಿನ್ನ ಗಂಡ ಹೆಂಡತಿ ಅವರು ದೇವರಿಂದ ದೂರ ಆಗಿರೋ ಹತ್ರಕ್ಕೆ ಬರಬೇಕಾ, ನೀನು ಮನಸ್ಸಾರೆ ದೇವರನ್ನು ಹುಡುಕುವಾಗ ಮಾತ್ರ ದೇವರನ್ನು ಕಂಡುಕೊಳ್ಳೋಕೆ ಸಾಧ್ಯ. ನೀನೇನು ಹುಡುಕ್ತಿದ್ದ ಅದು ಕಂಡುಕೊಳ್ಳೋಕೆ ಸಾಧ್ಯ. ಕೆಲವು ಸಾರಿ ನಾನು ಕುಟುಂಬದಲ್ಲಿ ನಾವು ಅಡುಗೆ ಮನೆಗೆ ಹೋಗ್ತೀನಿ, ನನಗೇನಾದ್ರು ಬೇಕಂತಂದರೆ, ಮನೆಗೆ ಹೋಗಿ ಏನಾದ್ರು ಬೇಕಂದಾಗ ನಾನು ಹುಡುಕ್ತೀನಿ, ಅಲ್ಲೇ ಇರ್ತದೆ, ಸಿಗೋಕ್ಕಿಲ್ಲ. ಯಾಕಂದ್ರೆ ನಾನು ಮನಸ್ಸಿಟ್ಟು ಹುಡುಕಲ್ಲ, ಅಲ್ಲೇ ಹುಡ್ಕೊಂಡು ನಮ್ಮ ಅಮ್ಮನಿಗೆ ಹೇಳ್ತೀನಿ, ಅಮ್ಮ ಎಲ್ಲೈತೆ ಬಾರಬೇ ತೋರಿಸು ಅಂತ ಹೇಳ್ತೀನಿ. ಅಲ್ಲೇ ಐತಲ್ಲೋ, ನಾನೇ ಹುಡುಕ್ತಾ ಇರ್ತೀನಿ ಕಾಟಾಚಾರಕ್ಕೆ, ಸಿಗೋಕ್ಕಿಲ್ಲ. ಆಮೇಲೆ ಬಂದು ನೋಡು, ಅವಾಗ ಹೌದಲ್ವ, ಇಲ್ಲೇ ಐತಿ, ನಾನು ಎಲ್ಲೆಲ್ಲ ಹುಡ್ಕೋದ್ನಲ್ಲ. ನಾನು ಮನಸ್ಸಿಟ್ಟು ಹುಡುಕಿದ್ರೆ ಖಂಡಿತ ಸಿಕ್ತಿತ್ತಲ್ಲ. ನೀವು ಹಾಗೆ ಅಲ್ವಾ? ಕೆಲವ್ರಿಗೆ ಬೇಕು, ಹೆಲ್ಪರ್ ಬೇಕು,
ನಾವು ಮನಸ್ಸಿಟ್ಟು ಹುಡುಕೋರಲ್ಲ. ಕೆಲವರು ಹೆಲ್ಪರ್ ಬೇಕು, ಅಮ್ಮನ, ಅಪ್ಪನ, ಹೆಂಡ್ತಿನ, ಗಂಡನ ಯಾರು ಇಟ್ಟಿದ್ದಾರೆ ಬಾಯ್ತು. ನೀನು ಮನಸ್ಸಿಟ್ಟು ಹುಡುಕಿದ್ರೆ ಖಂಡಿತ ಸಿಗ್ತದೆ. ಗೊತ್ತಿರ್ತದೆ ಇಲ್ಲೇ ಇಟ್ಟಿರ್ತಾರೆ ಅಂತ, ಇಲ್ಲೇ ಇದೆ ವಸ್ತು ಅಂತ ನಿನ್ಗೆ ಗೊತ್ತಿರ್ತದೆ. ಬಟ್ ಅಲ್ಲೇ ಹೋಗಿ ಸುತ್ತರಿತಾ ಇರ್ತೀವಿ, ಅಲ್ಲೇ ಹೋಗಿ ಹುಡುಕ್ತಾ ಇರ್ತೀವಿ, ಸಿಗಲ್ಲ ನಮಗೆ. ಕಾರಣ ಏನು ಗೊತ್ತಾ? ನೀನು ಮನಸ್ಸಿಟ್ಟು ಹುಡುಕಲ್ಲ. ಇವತ್ತು ಅನೇಕರಿಗೆ ಆಶೀರ್ವಾದಗಳು ದೇವರು ಇಟ್ಟಿದ್ದಾನೆ, ಬಿಡುಗಡೆಗಳು ಇಟ್ಟಿದ್ದಾನೆ, ಮನಸ್ಸಾರೆ ಹುಡುಕ್ತಾ ಇರೋದ್ರಿಂದ ಇನ್ನೂ ದೇವರೇ ಇಷ್ಟು ತಿಂಗಳಾಯ್ತಪ್ಪ ಚರ್ಚಿಗೆ ಬಂದು, ಇಷ್ಟು ವರ್ಷ ಆಯ್ತಪ್ಪ ಆಡ್ಕೊಳ್ಳೋರು ಮುಂದೆ ನಮ್ಮ ಪರಿಸ್ಥಿತಿ ಏನು ಸ್ವಾಮಿ, ದೇವರೇ ಯಾಕಪ್ಪ ನಮ್ಮನ್ನ ಈಗಲೇ ಇಟ್ಟಿದ್ದೀವಿ ಅಂತ ಕಣ್ಣೀರು ಸುರಿಸ್ತಾರೆ. ದೇವ್ರ ಮೇಲೆ ಅನುಮಾನ ಪಡ್ತಾರೆ, ದೇವ್ರ ಮೇಲೆ ತಪ್ಪು ಹೊರಿಸ್ತಾರೆ. ಕರ್ತ ನಿನ್ನ ಕರೆದು ಹಂಗೆ ಇಡಲ್ಲ. ನಿನ್ನ ಜೀವಿತನ ಕಟ್ಟುತ್ತಾ ನೀನು ಮಾರ್ಪಡಿಸ್ಬೇಕನ್ನೋದು ಆಸೆ, ನೀನು ಗುಣಪಡಿಸ್ಬೇಕಂತ ಆಸೆ, ನೀನು ಅಭಿಷೇಕಿಸ್ಬೇಕನ್ನೋದು ಆಸೆ, ನೀನು ಉಪಯೋಗಿಸ್ಬೇಕನ್ನೋದು ದೇವರ ಆಸೆ. ದೇವರು ನಿನಗೆ ಕೈ ಹಾಕುವ ಕೆಲಸಗಳನ್ನು ಆಶೀರ್ವದಿಸಬೇಕನ್ನೋದು ದೇವರ ಆಸೆ. ಅದಕ್ಕಾಗಿ ಆತನು ಸಿಲುವೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. ಅದಕ್ಕಾಗಿ ನಿನಗಾಗಿ ನನಗಾಗಿ ರಕ್ತ ಸುರಿಸಿದ್ದಾನೆ ಆತನು. ಅಲ್ಲೆಲ್ಲೂಯ್ಯ. ಆದರೆ ನೀನು ಮನಸ್ಸಾರೆ ಹುಡುಕ್ತಾ ಇರೋದ್ರಿಂದ ಪಕ್ಕದಲ್ಲಿದ್ರು ನೀನು ಕಂಡುಕೊಳ್ಳೋಕೆ ಆಗ್ತಿಲ್ಲ. ಅದಕ್ಕೆ ಧ್ಯಾನಕ್ಕೆ ಕೊರಿಂಥ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಹೀಗೆ ಹೇಳ್ತಾನೆ, ನನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸಲ್ಲಿ ಭಾವನೆಯನ್ನು ಬರಲಿಲ್ಲ ಅಂತ. ಅಲ್ಲೆಲ್ಲೂಯ್ಯ. ದೇವರು ನಾನು ನಿನಗಾಗಿ ಇಟ್ಟಿದ್ದಾನೆ. ಆದ್ರೆ ನಿನ್ನ ಕಣ್ಣುಗಳು ಕಾಣಲ್ಪಡ್ತಿಲ್ಲ. ಕಾರಣ ಏನು? ಮನಸ್ಸಾರೆ ಹುಡುಕುವಾಗ ನಮಗೆ ಕಾಣಲ್ಪಡ್ತದೆ. ಅದಕ್ಕೆ ಸ್ವಾಮಿ ಹೇಳಿದ್ದು ಮತ್ತಾಯ ಬರೆಸೋರ್ತಿ 7ನೇದಲ್ಲಿ, ನೀನು ಹುಡುಕಿರಿ, ಹುಡುಕುವಾಗ ನಿಮಗೆ ಸಿಗ್ತದೆ. ಹುಡುಕುವಾಗ ಹೇಗೆ ಹುಡುಕಬೇಕು? ಮನಸ್ಸಾರೆ ಹುಡುಕಬೇಕು.